ನಿಜಕ್ಕೂ ಇವತ್ತು ನನ್ನ ಒಂದು ಸೌಭಾಗ್ಯ ಅಂದರೆ ತಪ್ಪಾಗಲಾರ್ದು ಇಲ್ಲಿ ನೆರೆದಿರತಕ್ಕಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅದನ್ನು ಅರ್ಥಕೊಳ್ಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತೊಂದು ದಿವಸ ನಾನು ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ನ್ಯಾಷನಲ್ ಹೈಸ್ಕೂಲ್ ನ್ಯಾಷನಲ್ ವಿದ್ಯಾಸಂಸ್ಥೆ ಅನ್ನೋದೇನಿತ್ತು, ಆ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಆದಂತಹ ಕಾಲದಲ್ಲಿ ನನಗೆ ಕನ್ನಡ ಪಾಠವನ್ನು ಹೇಳ್ಕೊಟ್ಟಂತಹ ಶ್ರೀ CS ಬನಶಂಕರಯ್ಯವ್ರನ್ನ ಇವತ್ತು ಮುಖ್ಯ ಅತಿಥಿಗಳ ಕರೆದಿರೋದಕ್ಕೆ ನನಗೆ ಇವತ್ತು ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾ ಇದೆ ಬಂಧುಗಳು. ಜೊತೆಯಲ್ಲಿ ಕಾಲೇಜು ಅವಧಿಯಲ್ಲೂ ಕೂಡ ನಾನು ಶ್ರೀ KR ಶ್ರೀನಿವಾಸರವರು ನಾನು ಕಾಲೇಜಿಗೆ ಹೋಗೋದಕ್ಕೆ ಮುಂಚೆ ಅವರು 1 ವರ್ಷದ ಮುಂಚೆ ಅವರು ತಮ್ಮ IASನ KPS ಎಕ್ಸಾಮ್ ತಗೊಂಡು ಮುಂದೋಗಿದ್ರು. ಸೊ ಅವರ ಒಂದು ಶಿಕ್ಷಣವನ್ನು ನಾನು ಪಡೀಲಿಕ್ಕೆ ಸಾಧ್ಯ ಆಗಿಲ್ದಿರ ಇದ್ರು. ಆ ಒಂದು ಕಂಪು ಖಂಡಿತವಾಗ್ಲೂ ಇವತ್ತು ನನ್ನಲ್ಲಿ ಅರಿತಾ ಇದೆ ಅಂದರೆ ತಪ್ಪಾಗಲಾರ್ದು ಶ್ರೀನಿವಾಸ ಅವರು. ಅದೇ ರೀತಿಯಾಗಿ ಇವತ್ತು ವೃತ್ತಿಪರ ಶಿಕ್ಷಣವನ್ನೇ ಆಧಾರವಾಗಿಟ್ಟು ನಡೀತಾ ಇರುವಂತಹ ಇವತ್ತೊಂದು ದಿವಸ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಕಿವಿ ಮಾತನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಏನು ಅಂತಂದರೆ, ಆಡಳಿತಾತ್ಮಕವಾದಂತಹ ಪರೀಕ್ಷೆಗಳನ್ನು ನಾವು ಇವತ್ತೊಂದು ದಿವಸ ತೆಗೆದುಕೊಂಡು ಮುಂದುವರೆದಿದ್ದೇ ಆದರೆ ನಿಮ್ಮ ಮುಂದೆ ಇರುವಂತಹ IAS ಮತ್ತು IPS ಅಧಿಕಾರಿಗಳನ್ನು ನೀವು ನೋಡಿದ್ರೆ ಖಂಡಿತವಾಗ್ಲೂ ನೀವು ಹೆಮ್ಮೆ ಪಡುವಂಥವ್ರಾಗಬೇಕಾಗತ್ತೆ. ಯಾಕೆ ಅಂತಂದರೆ ಸಮಾಜದ ಒಂದು ಯಾವುದೇ ಕೆಲಸ ಕಾರ್ಯಗಳನ್ನು ದಿಕ್ಕನ್ನು ಬದಲಿಸುವಂಥ ಒಂದು ಶಕ್ತಿ ಇದ್ದರೆ ಇವತ್ತು ಒಂದು ಆಡಳಿತಾತ್ಮಕವಾದಂತಹ ಒಂದು ಕಾರ್ಯವೈಖರಿಯಲ್ಲಿ ಅವರು ಪಾಲ್ಗೊಂಡು ಆ ಒಂದು ಕಾರ್ಯವನ್ನು ವ್ಯಾಪಿಸಿ ಅವರನ್ನು ಮುನ್ನಡೆಸ್ತಾರಲ್ಲ ಈ ಸಮಾಜವನ್ನು, ಖಂಡಿತವಾಗ್ಲೂ ಆ ಒಂದು ಆಡಳಿತವಾದಂತಹ ಒಂದು ಏನು ಶಿಕ್ಷಣ ಇದೆ ಅದನ್ನು ನೀವು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡ್ಕೊಂಡು ಮುಂದುವರಿಬೇಕು ಅಂತ ನಾನು ಇವತ್ತಿನ ದಿವಸ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ ಇವತ್ತು ಜಾಗತಿಕವಾದಂತಹ ಈ ಒಂದು ಶಿಕ್ಷಣದಲ್ಲಿ ಭಾಳಷ್ಟು ಕಾಂಪಿಟೇಷನ್ ಇದೆ. ಕೆಲವರು 90% ತೊಗೊಂಡಿರ್ತಾರೆ, 95% ತೊಗೊಂಡಿರ್ತಾರೆ, 98% ತೊಗೊಳ್ತಾರೆ, 90 ಇಷ್ಟೇನ ತೊಗೊಂಡಿದ್ದು ಅನ್ನೋ ಒಂದು ತಂದೆ ತಾಯಿ ಕೇಳುವಂಥ ಒಂದು ಪರಿಸ್ಥಿತಿಗಳಿದ್ದಾವೆ. ಆದರೆ ಅಂಕಿಗಳು ಮಾತ್ರನೇ ಮುಖ್ಯ ಅಲ್ಲ, ಸಮಾಜಮುಖಿಯಾದಂತಹ ಕೆಲಸ ಕಾರ್ಯಗಳನ್ನು ನಾವು ಇವತ್ತೊಂದು ದಿವಸ ಏನು ಮಾಡಬೇಕಾಗಿದೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದುವರಿಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ನೇಕಾರ ವೃತ್ತಿಯಲ್ಲಿ ಬಂದಂತಹ ಈ ಒಂದು ಸಂಸ್ಥೆ ಹುಟ್ಟಾಕಬೇಕಾಗಿದ್ದರೆ 1963ರಲ್ಲಿ ನೇಕಾರಿಕೆಯಲ್ಲಿ ಸಾಕಷ್ಟು ಬಳಲಿ ಬೆಂದಂತಹ ನೇಕಾರ ಕುಟುಂಬಗಳಿಗೆ ಆಶ್ರಯದಾತರಾಗಿ ದೇವಾಂಗ ಸಂಘದ ಏನು ನಿರ್ದೇಶಕರುಗಳಿದ್ದರು ಅವತ್ತು ಈ ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನೋದನ್ನ ಹುಟ್ಟಾಕೋದು. ನೇಕಾರಿಕೆಗೆ ಬಡವರಿಗೆ ಬೇಕಿರುವಂತಹ ಸೌಲಭ್ಯಗಳನ್ನು ಕೊಡೋ ದೃಷ್ಟಿಯಲ್ಲಿ ಈ ಒಂದು ಬ್ಯಾಂಕನ್ನು ಹುಟ್ಟಾಕಿದ್ರು. ಇದಕ್ಕೂ ಮುಂಚೆ ನಮ್ಮ ಬ್ಯಾಂಕ್ ಅನ್ನುವಂಥದ್ದು ದೇವಾಂಗ ಬ್ಯಾಂಕ್ ಆಗಿತ್ತು KG ರೋಡಲ್ಲಿ. ಅದು ವಿಜಯ ಬ್ಯಾಂಕಲ್ಲಿ ಮರ್ಜ್ ಆದಮೇಲೆ ಈ ಸಮಾಜದ ಹಿರಿಯರು ಮತ್ತು ಸಮಾಜದ ಉದ್ಯೋಗಸ್ಥರಾಗಿರ್ತಕ್ಕಂಥ ಬಂಧುಗಳು ಒಂದು ಸತತವಾದಂಥ ಒಂದು ಚಿಂತನೆ, ಅವರ ಚಿಂತನೆ ಫಲವಾಗಿ 63ನೇ ಇಸ್ವಿಯೊಳಗೆ ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನುವಂಥದ್ದು ನಮ್ಮ ಸಮಾಜದ ನೇಕಾರಿಕೆಯ ಉದ್ಯೋಗ ಶಾಶ್ವತವಾಗಿರಬೇಕು, ಮುಂದೋತ್ತರವಾಗಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಅವತ್ತಿನ ಕಾಲದ ಹಿರಿಯರ ಚಿಂತನೆಯಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಈ ಒಂದು ಟೆಕ್ಸ್ಟೈಲ್ ಬ್ಯಾಂಕು ಇವತ್ತು ಸುಮಾರು ವರ್ಷಗಳ ನಂತರ ಸಹ ಅದು ಪ್ರಗತಿ ಹತ್ತಿರ ಹೋಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಅನೇಕ ಗ್ರಾಹಕರಿಗೆ ಒಂದಿಲ್ಲ ಒಂದು ರೀತಿಯಿಂದ ವಿಶೇಷವಾದಂಥ ಅನುದಾನಗಳಾಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು, ಸಮಾಜದ ಬದುಕಿನಲ್ಲಾಗಿರ್ಬೋದು ಅನೇಕ ಉಪಯುಕ್ತವಾಗಿರ್ತಕ್ಕಂಥ ಬ್ಯಾಂಕ್ ಇವತ್ತು ಅನೇಕ ಶಾಖೆಗಳು, ಸುಮಾರು ಒಂದು 20 ಶಾಖೆಗಳ 10-15 ನಮ್ಮ ಬೆಂಗಳೂರು ನಗರ ಗ್ರಾಮೀಣ ಭಾಗದಲ್ಲಿ ಆಗಿರುವಂಥದ್ದು ವಿಶೇಷ. ಯಾಕೆಂತ ಹೇಳಿದರೆ ಇವತ್ತು ನೇಕಾರಿಗಾಗಿರ್ತಕ್ಕಂಥ ಬ್ಯಾಂಕು ಅದು RBI ಅಂಡರ್ಲಿರ್ತಕ್ಕಂಥದ್ದು. ಇವತ್ತು ನಮ್ಮ ಬ್ಯಾಂಕಿನ ಸಿಬ್ಬಂದಿಯ ಒಂದು ನಿಷ್ಠಾವಂತ ತತ್ಪರದೊಳಗೆ ಇವತ್ತು ಸಮಾಜದ ಬಂಧುಗಳಿಗೆ, ಸಮಾಜದಲ್ಲಿ ಗ್ರಾಹಕರಿಗೆ ಯಾವುದೇ ರೀತಿಯಾದಂಥ ಉದ್ಯೋಗದಲ್ಲಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಮತ್ತು
ಶೈಕ್ಷಣಿಕದಲ್ಲಾಗಿರ್ಬೋದು ಅವರು ಪ್ರಗತಿ ಹತ್ರ ಕೊಂಡೊಯ್ಯಬೇಕು ಅನ್ನುವಂಥದ್ದು ಸದುದ್ದೇಶದಿಂದ ಪ್ರಾರಂಭವಾದಂಥ ಈ ಬ್ಯಾಂಕು ಇವತ್ತು ಸತತವಾಗಿ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇರೋದು. ಅದರಲ್ಲಿ ಸಹ ನಾನು ಅಧ್ಯಕ್ಷರಿಗೆ ಕೇಳಿದೆ, ನಮ್ಮ ಬ್ಯಾಂಕಿನ ಗ್ರಾಹಕರ ಮಕ್ಕಳಿಗೆ ಎಷ್ಟು ಪರ್ಸೆಂಟ್ ಇಟ್ಟಿರಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಪರ್ಸೆಂಟ್ ಯಾವುದು ಇಟ್ಟಿಲ್ಲ ನಾವು ಅಂತ ಹೇಳಿದ್ರು. ನಮ್ಮ ಸಂಘದಲ್ಲಾಗಿರ್ಬೋದು, ನಮ್ಮ ರಾಜ್ಯ ಸಂಘದಲ್ಲಾಗಿರ್ಬೋದು ಅವರಿಗೆ 90%, 95% ಅಂತ ನಿಗದಿ ಮಾಡಿದ್ವಿ. ಆದರೆ ನಮ್ಮ ಗ್ರಾಹಕದಲ್ಲಿ ಬ್ಯಾಂಕಿನಿರ್ತಕ್ಕಂಥ 60%ವರೆಗೂ ತಗೊಂಡು ನಾವು ಒಳ್ಳೆ ರೀತಿಯಾದಂಥ ಒಂದು ಸ್ಕಾಲರ್ಶಿಪ್ಪು ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಅಂತ ಹೇಳಿದರೆ ನಿಜಕ್ಕೂ ಒಂದು ಸಂತೋಷವಾದಂಥ ಒಂದು ಸಮಾರಂಭ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿಲ್ಲ. ಯಾಕೆಂತೇಳಿ ನೇಕಾರರು ಜಗತ್ತಿನ ಹಿತಕಾರರು ಅಂತ ಒಂದು ಕಡೆ ಹೇಳಿದರೆ, ಇವತ್ತು ನೇಕಾರಿಕೆ ಮತ್ತು ಕೃಷಿಗೆ ಎರಡಕ್ಕೂ ವಿಶೇಷವಾದಂಥ ಅನುದಾನ ಸಿಗೋದು ಕರ್ನಾಟಕದಲ್ಲಿ ಇದ್ದರೂ ಸಹ ನಮ್ಮ ಬಂಧುಗಳಿಗೆ ನೇಕಾರಿ ಇವತ್ತು ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ನಿಮಗೆಲ್ಲ ಅರ್ಥವಾಗಿದೆ. ಇಂತಹ ಸಂದರ್ಭದಲ್ಲಿ ತಮ್ಮ ಮುಂದೆ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ದೀರ. ನಮ್ಮ ಮುಂದೆ ಸಹ ನಮ್ಮ ಸಮಾಜದಲ್ಲಿ ಹಿರಿಯರಂಥ IAS ಆಫೀಸರ್ ಆಗಿರ್ಬೋದು, IPS ಆಫೀಸರ್ ಆಗಿರ್ಬೋದು, ಅವ್ರನ್ನೆಲ್ಲ ಕರೆಸಿದ್ದಾರೆ ಅಂತ ಹೇಳಿದರೆ ನಾವು ನಮ್ಮ ಮಕ್ಕಳನ್ನು ಆ ರೀತಿಯಾಗಿ ಕೊಂಡೋಗಬೇಕು ಅನ್ನುವಂಥದ್ದು. ಯಾಕೆಂದರೆ ಇವತ್ತು ಆರ್ಥಿಕವಾಗಿ ಕುಂಠಿತವಾಗಿ ಕೆಲವೊಂದು ಸಂದರ್ಭದಲ್ಲಿ ಇದ್ದರೂ ಸಹ ಬ್ಯಾಂಕ್ ನಿಮಗೆ ಸಪೋರ್ಟಾಗಿ ನಿಂತ್ಕೊಂಡಿದೆ ಅನ್ನುವಂಥ ಮಾತನ್ನು ಅಧ್ಯಕ್ಷ ಹೇಳಿದ್ರಲ್ಲ. ಯಾಕೆಂತ ಹೇಳಿದರೆ ವಿದ್ಯೆ ಅನ್ನುವಂಥದ್ದು ಯಾರ ಸೊತ್ತು ಅಲ್ಲ ಅಂತ ಹೇಳ್ತೀವಲ್ಲ. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚನ್ನ ಗುಪ್ತಂ ಧನಂ ಅಂತ ಹೇಳ್ತಾರೆ. ಅದು ರಹಸ್ಯವಾಗಿರ್ತಕ್ಕಂಥ ಆಸ್ತಿ ಅಂತ ಹೇಳ್ತೀವಿ. ಆಸ್ತಿ ನಾವು ಮಾಡಿದರೆ ಮಕ್ಕಳಿಗೆ ನಮ್ಮ ದೊರಡೆ ಕರುಗಳು ಅಥವಾ ಮಗ ದಾರಿ ತಪ್ಪಿದ್ರೆ ಎಲ್ಲ ಕೆಟ್ಟೋಗ್ಬಿಡ್ತವೆ. ಆದರೆ ಒಂದು ಮಗನಿಗೆ ಶಿಕ್ಷಣವನ್ನು ಕೊಟ್ಟರೆ ಅದು ರಾಷ್ಟ್ರಕ್ಕೆ ಶಕ್ತಿ ಆಗುತ್ತೆ, ಸಮಾಜದ ಆಸ್ತಿ ಆಗುತ್ತೆ ಮತ್ತು ಮನೆ ಆಸ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಇವತ್ತು ಅನೇಕ ಹಿರಿಯರು ಹೇಳಿರ್ತಕ್ಕಂಥ ನಾವು ಕಾಣ್ತೀವಿ. ನಮ್ಮ ನೇಕಾರ ಬದುಕಿನೊಳಗೆ ಇವತ್ತು 50 ವರ್ಷ ಕಳೆದು ಬಿಟ್ಟಿವಿ. ನಮ್ಮ ಮಕ್ಕಳನ್ನು ಒಂದು ವಿದ್ಯಾವಂತನಾಗಿ ಮಾಡೋದ್ರಿಂದ ಸಮಾಜಕ್ಕೆ ಒಂದು ಗೌರವ ಇರುತ್ತೆ, ಮನೆಗೂ ಒಂದು ಕುಟುಂಬಕ್ಕೆ ಗೌರವ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ ವಿದ್ಯಾನಾಮ ನರಸ್ಯ ರೂಪಮಧಿಕಂ ಅಂತ ಹೇಳಿದರೆ ವಿದ್ಯೆ ಅನ್ನುವಂಥದ್ದು ಮನುಷ್ಯನಿಗೆ ಆಸ್ತಿ ಅಂತ ಹೇಳ್ತೀವಲ್ಲ. ಆ ಆಸ್ತಿ ಯಾವ ರೀತಿಯಾಗಿದೆ ಅಂತ ಹೇಳಿದರೆ ರಹಸ್ಯವಾದಂಥ ಧನ ಅಂತ ಹೇಳ್ತೀವಿ. ವಿದ್ಯಾ ಭೋಗಕರಿ ಯಶಸ್ಸುಖಕರಿ ಅಂತ ಹೇಳ್ತೀವಿ. ವಿದ್ಯಾ ಗುರು ನಾಮ್ ಗುರು ಅಂತ ಹೇಳ್ತೀವಿ. ಇವತ್ತು ನಮ್ಮ ಜೊತೆಗಿರ್ತಕ್ಕಂಥ ಬನಶಂಕರಪ್ಪನವರು ನಮ್ಮ ಜೊತೆ ಕುಂತ್ಕೊಂಡಿದ್ದಾರೆ. ಅವ್ರು ಎಷ್ಟು ಪ್ರಶಸ್ತಿ ತಗೊಂಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮವರೇ ಇದ್ದರೂ ಸಹ ಅವರು ಕೇಳಿದೆ ಅನೇಕ ವರ್ಷಗಳಲ್ಲಿ ಇವತ್ತು ನ್ಯಾಷನಲ್ ಕಾಲೇಜಲ್ಲಿ ಒಬ್ಬ ಟೀಚರ್ ಆಗಿ ನಾವು ಬಂದಂಥ ಸಂದರ್ಭದೊಳಗೆ ಅದಕ್ಕಿಂತ ಪೂರ್ವದಲ್ಲಿ ಚಿಕ್ಕನಾಗಿನಲ್ಲಿದ್ದೆ. ಅವರು ಇವತ್ತು ಅನೇಕ ಪ್ರಶಸ್ತಿಗಳು ನಮ್ಮ ಅಧ್ಯಕ್ಷ ಹೇಳಿದಾಗೆ ಇಂಥ ಸರಳವಾದಂಥ ವ್ಯಕ್ತಿ ಸಮಾಜದಲ್ಲಿ ಹುಟ್ಟಿದ್ದಾರೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಅಂಥ ಒಂದು ಕನ್ನಡ ಪಂಡಿತರು ಈ ಸಮಾಜದಲ್ಲಿ ಹುಟ್ಟಿದ್ದಾರೆ. ಅನೇಕ ಮಾರ್ಗದರ್ಶಕರು ಅವರು ಮಾಡಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ವ್ಯಾಕರಣ ರೂಪದಲ್ಲಿ ಬರೆದಿದ್ದಾರೆ. ಯಾಕೆ ಅಂತ ಹೇಳಿದರೆ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಪಠ್ಯ ಪುಸ್ತಕಗಳು ಅನೇಕ ನಾವು ವಿಚಾರಗಳನ್ನು ನೋಡುವಂಥ ಸಂದರ್ಭದಲ್ಲಿ ಕೆಲವೊಂದು ನಾವು ಬನಶಂಕರಪ್ಪ ಅವರ ಹೆಸರು ಕಾಣ್ತೀವಲ್ಲ, ಇವ್ರು ನಮ್ಮವರ ಅನ್ನುವಂಥದ್ದು ಕ್ವಶನ್ ನಮಗಿರುತ್ತಲ್ಲ. ಅಂಥ ಸಂದರ್ಭಗಳಿಗೆ ಎಲೆಮರೆಯ ಕಾಯಿಯಾಗಿ ಇವತ್ತು ಬನಶಂಕರಪ್ಪನವರು ಇವತ್ತು ಸಮಾಜಕ್ಕೆ ದುಡಿದಿದ್ದಾರೆ. ನಿಜಕ್ಕೂ ನಮ್ಮ ಸಂಘ ದೇವಾಂಗ ಸಂಘ ಬೆಂಗಳೂರಿನಲ್ಲಿ ಸಹ ಅವರು ಒಂದು ಕಾಲದಲ್ಲಿ ಮೊದಲು ಪ್ರಾರಂಭ ಮಾಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕಾದ್ರೆ ನನ್ನ ವತಿಯಿಂದ ಫಸ್ಟ್ ಪ್ರಾರಂಭ ಮಾಡ್ತೀವಿ ಅಂತೇಳಿ ಕನಿಷ್ಠ ಒಂದು 3 ವರ್ಷ ಅವರು ನಿರಂತರವಾಗಿ ಕೊಟ್ಟಿರ್ತಕ್ಕಂಥ ನಾವು ಸ್ಮರಣೆ ಮಾಡ್ತೀವಲ್ಲ. ಇಂಥ ಒಂದು ಸರಳವಾದಂಥ ವ್ಯಕ್ತಿ ಸಮಾಜದಲ್ಲಿದ್ದಾರೆ. ಅವರನ್ನು ಗುರುತಿಸ್ತಕ್ಕಂಥ ಇವತ್ತು ಬ್ಯಾಂಕ್ನವ್ರು ಏನು ಮಾಡಿದ್ದಾರೆ ನಿಜಕ್ಕೂ ಒಂದು ಅಭಿನಂದನೆ ಅಂತ ಹೇಳಲಿಕ್ಕೆ ಇಚ್ಛೆ. ಕರ್ನಾಟಕ ರಾಜ್ಯೋತ್ಸವ ಹಾಗೂ ಇಲ್ಲಿ ನಡೆಸ್ತಾ ಇರ್ತಕ್ಕಂಥವರು ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕ್ ಅವರು. ಇದೊಂದು ತ್ರಿವೇಣಿ ಸಂಗಮ. ಇಲ್ಲಿ ಯಾರನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನೋದೇ ಒಂದು ನನಗೆ ಜಿಜ್ಞಾಸೆ ಆಗಿದೆ. ಮುಖ್ಯವಾಗಿ ಈಗ ಆಡಿದಂತಹ ಮಾತುಗಳಲ್ಲೂ ಕೂಡ ಕರ್ನಾಟಕ ರಾಜ್ಯೋತ್ಸವಕ್ಕೆ ಕುರಿತಾದಂತಹ ಮಾತುಗಳಾದ್ರಿಂದ ಅದನ್ನು ಕುರಿತು ಕೂಡ ಸ್ವಲ್ಪ ಮಾತನಾಡಬೇಕಾಗಿದೆ. ಜೊತೆಗೆ ಈ ನಮ್ಮ ಕರ್ನಾಟಕ ರಾಜ್ಯ ಹೇಗಾಯಿತು ಅದರ ಬಗ್ಗೆ ನಮಗೆ ಸ್ವಲ್ಪ ಪರಿಜ್ಞಾನ ಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ಸ್ವಾತಂತ್ರ್ಯ ನಂತರದಲ್ಲಿ ವಿಶಾಲವಾಗಿರ್ತಕ್ಕಂಥ ಭರತಖಂಡ ಒಂದೇ ಆಡಳಿತದಲ್ಲಿದ್ದಂಥ ಸಂದರ್ಭ. ಆಗ ಆಡಳಿತ ಮಾಡುವುದು ಅಷ್ಟು ಸುಲಭವಾಗಿರಲಿಲ್ಲ. ಸುಲಭವಾಗಿ ಆಡಳಿತವನ್ನು ನಡೆಸುವ ಉದ್ದೇಶದಿಂದ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಭಜನೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂತು. ಇದನ್ನು ಮಾಡೋರು ಯಾರು? ಆಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಈ ಒಂದು ಜವಾಬ್ದಾರಿ ವಹಿಸಿದರು. ಅವರು ದೇಶಾದ್ಯಂತ ಸಂಚಾರ ಮಾಡಿ ಯಾವ ಆಧಾರದ ಮೇಲೆ ಭೌಗೋಳಿಕವಾಗಿಯೇ ಪ್ರಾಂತ್ಯಗಳನ್ನು ಮಾಡ್ಬೋದು ಅಂತ ಯೋಚನೆ ಮಾಡಿದರು. ನದಿಗಳು, ಪರ್ವತಗಳು
ವಿಧಾನ ಪ್ರದೇಶ ಹೀಗೆ ಆಧಾರವಾಗಿ ಇಟ್ಕೊಂಡು ರಾಜ್ಯವನ್ನು ಮಾಡಲಿ. ಇವೆಲ್ಲ ಚರ್ಚೆಗಳಾದ ಮೇಲೆ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದರು, ಭಾಷಾವಾರು ಪ್ರಾಂತ್ಯಗಳನ್ನು ಮಾಡೋದು ಉತ್ತಮ ಅಂತೇಳಿ. ಯಾವ ಪ್ರದೇಶದಲ್ಲಿ ಒಂದೇ ವರ್ಗದ ಒಂದೇ ಭಾಷೆ ಆಡ್ತಕ್ಕಂತಹ ಜನಾಂಗ ಜನರಿದ್ದಾರೆ, ಅವರನ್ನು ಕುರಿತು ಅವರನ್ನು ಅವಲಂಬಿಸಿರ್ತಕ್ಕಂಥ ವೃತ್ತಿಯನ್ನು, ಅಲ್ಲಿರ್ತಕ್ಕಂಥ ಭೂಗೋಳದ ಪರಿಸ್ಥಿತಿಯನ್ನು, ಧಾನ್ಯಗಳನ್ನು, ಅವ್ರು ಬೆಳೀತಕ್ಕಂಥ ರೈತರು ಬೆಳೀತಕ್ಕಂಥ ಧಾನ್ಯಗಳಿರ್ಬೋದು, ಅಲ್ಲಿರ್ತಕ್ಕಂಥ ದೇವಾಲಯ ಗುಡಿ ಗುಂಡಾರಗಳು, ಈಗ ನೀವು ನಾಡಗೀತೆಯಲ್ಲೆಲ್ಲ ಕೇಳಿದ್ರಿ, ಭಾಳ ಸುಂದರವಾಗಿರ್ತಕ್ಕಂಥ ಒಂದು ನಾಡಗೀತೆಯನ್ನು ನೀವೆಲ್ಲ ಕೇಳಿದ್ದೀರಿ. ಕರ್ನಾಟಕವನ್ನು ಆಗ ಮೊದಲು 1956ನೇ ಇಸ್ವಿಯಲ್ಲಿ ವಿಶಾಲ ಕರ್ನಾಟಕ, ವಿಶಾಲ ಮೈಸೂರು ಅಂತ ಮಾಡಿದ್ರು. ಅದಕ್ಕೂ ಮೊದಲು ಮೈಸೂರು ಅಂತಿತ್ತು. ಮೈಸೂರು ಅನ್ನೋದನ್ನು ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರಿತ್ತು, ಅದು ಮುಂದುವರಿಯಿತು. ಆಮೇಲೆ ಹೇಳ್ತೀನಿ ಅದರ ಬಗ್ಗೆ. ಭಾಷಾವಾರ ಪ್ರಾಂತ್ಯಗಳು ಆದಮೇಲೆ ವಿಶಾಲ ಮೈಸೂರು ಅಂತ ಒಂದು ನಾಮಕರಣ ಆಯಿತು. ಇದನ್ನು ಕೂಡ ಕೆಲವು ವರ್ಷಗಳ ಕಾಲ ನಡೆಸಿದ ಮೇಲೆ 1995ರಲ್ಲಿ ಈ ಪ್ರದೇಶಕ್ಕೆ ಕರ್ನಾಟಕ ಅಂತ ಹೆಸರನ್ನು ಕೊಟ್ಟರು. ಕರ್ನಾಟಕ ಅಂತ ಅನ್ನೋದರ ಅರ್ಥ ಒಬ್ಬೊಬ್ಬರ ಕವಿಗಳು ಒಂದೊಂದು ಅರ್ಥವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಾನ್ಯತೆ ಪಡ್ಕೊಂಡಿರ್ತಕ್ಕಂಥದ್ದು ಕಪ್ಪು ಮಣ್ಣುಳ್ಳ ಪ್ರದೇಶ. ಈ ಕರ್ನಾಟಕ ನಮ್ಮ ರಾಜ್ಯ ಏನಿದೆ, ಇದರಲ್ಲಿ ವಿಸ್ತೃತವಾಗಿ ನಾವು ಒಂದು ಕಡೆಯಿಂದ ಮೇಲಿಂದ ದಕ್ಷಿಣದಿಂದ ಉತ್ತರದವರೆಗೆ ಹೋದರೆ, ಪೂರ್ವದಿಂದ ಪಶ್ಚಿಮಕ್ಕೆ ಹೋದರೆ ಕಪ್ಪು ಮಣ್ಣುಳ್ಳಂತಹ ಪ್ರದೇಶ ಜಾಸ್ತಿ. ಆದ್ದರಿಂದ ಕರ್ನಾಟಕ ಅಂತ ಆಗ ಸಮಗ್ರವಾಗಿ ಒಂದು ಏಕಮತದ ತೀರ್ಮಾನಕ್ಕೆ ಬರ್ತದೆ. ಅಂದಿನಿಂದ ಕರ್ನಾಟಕ ಅಂತಕ್ಕಂಥ ಒಂದು ಹೆಸರು ಪ್ರಚಲಿತದಲ್ಲಿದೆ. ಈಗಲೂ ನಾನು ಸಾಕಷ್ಟು ಕಡೆ ನೋಡ್ತೀನಿ. ಈಗಲೂ ಅಧ್ಯಕ್ಷರು ಕೂಡ ಮಾತನಾಡ್ತಾ ಒಂದು ಮಾತಾಡಿದರು, ಕನ್ನಡ ರಾಜ್ಯೋತ್ಸವ. ಎಲ್ಲಿದೆ ಕನ್ನಡ ರಾಜ್ಯೋತ್ಸವ? ಯಾವುದದು ಕನ್ನಡ ರಾಜ್ಯೋತ್ಸವ? ಕನ್ನಡ ರಾಜ್ಯೋತ್ಸವ ಅಲ್ಲ, ಕರ್ನಾಟಕ ರಾಜ್ಯೋತ್ಸವ. ನಾವು ಯಾವುದೋ ಒಂದು ವಿಳಾಸನ ಕೊಡಬೇಕಾದ್ರೆ ಮೊದಲು ನಿಮ್ಮ ಹೆಸರು, ಮನೆ ನಂಬರು, ರಸ್ತೆ, ಬಡಾವಣೆ, ಆಮೇಲೆ ಪ್ರದೇಶ, ಸ್ಥಳ ಕೊಡ್ತೀವಿ. ಅದಾದ ರಾಜ್ಯ ಅನ್ನೋ ಹೆಸರು ಬಂದಾಗ ನಾವೇನು ಬರಿತೀವಿ? ಮೈಸೂರು ಅಂತ ಬರಿತೀವ? ಕನ್ನಡ ನಾಡು ಅಂತ ಬರಿತೀವ? ಇಲ್ಲ, ನಾವು ಬರೆಯೋದು ಕರ್ನಾಟಕ ಅಂತ. ಅಂದಮೇಲೆ ಕನ್ನಡ ನಾಡು ಅಂತ ಅನ್ನೋದು ಬಳಕೆಯಲ್ಲಿದೆ ಅಷ್ಟೇ. ಅದಕ್ಕೆ ನೀವು ಅಧಿಕೃತವಾಗಿರ್ತಕ್ಕಂಥ ಹೆಸರು ಕರ್ನಾಟಕ ಅನ್ನೋದೇ 100ಕ್ಕೆ 100, ಇನ್ನೂ ಹೆಚ್ಚು ಬೇಕಾದ್ರೆ ಹೇಳ್ಕೊಬೋದು. ಅತಿ ಉತ್ತಮವಾಗಿರ್ತಕ್ಕಂಥ ಹೆಸರು.